ಚೆನ್ನಾಗಿರುತ್ತೆ. ಇದು ಸಿರಿಧಾನ್ಯ ಅಂತಾರಲ್ಲ, ಇದು ತೋರಿಸ್ತೀನಿ ರೀ. ನೋಡಿರಿ, ಬಾದಾಮಿ, ಒಣ ದ್ರಾಕ್ಷಿ, ಹಾಗೆ ಗೋಡಂಬಿ ಮತ್ತು ಆರ್ಗಾನಿಕ್ ಬೆಲ್ಲ, ಪುಡಿ ಬೆಲ್ಲ. ಟೀಗೆ ಮತ್ತು ಸ್ವೀಟ್ ಆದರೆ ಯಾವುದಕ್ಕೂ ಯೂಸ್ ಮಾಡ್ಕೋಬೋದು, ಚೆನ್ನಾಗೈತೆ. ಟೀಗೆ ಹಾಕಿದ್ರೂ ಒಡೆಯೋದಿಲ್ಲ, ಮತ್ತು ಕಾಫಿ, ಟೀ, ಹಾಲಿಗೆಲ್ಲ ಆದರೆ ತುಂಬ ಒಳ್ಳೆಯದು, ಹೆಲ್ದಿ ಬೆಲ್ಲ. ಹಾಗೆ ಹಾಲಿಗೆ ಹಾಕಿದ್ರೂ ಒಡೆಯೋದಿಲ್ಲ, ಎಷ್ಟೇ ಕುದಿಸಿದ್ರೂ ಹಾಲಿಗೆ ಹಾಕಿದ್ರೂ ಒಡೆಯೋದಿಲ್ಲ, ಚೆನ್ನಾಗೈತೆ. ನೋಡಿ, ಇದು ಕೊರಳೆ, ಆರ್ಕ ಮತ್ತು ಶಾಮೆ ಐತೆ ನೋಡ್ರಿ. ಹಾಗೆ ಕೂದಲು ಮತ್ತು ನವಣೆ ತರಿಸಿದ್ವಿ. ಇದರಲ್ಲೆಲ್ಲ ದೋಸೆ ಮತ್ತು ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋಬೋದು. ಪಲಾವು, ರೈಸ್ ಬಾತ್ ಮತ್ತು ಗಂಜಿ, ಇಡ್ಲಿ, ದೋಸೆ, ರೈಸ್ ಬಾತ್ಗಳೆಲ್ಲ ಈ ಥರ ನಾವು ಅಕ್ಕಿ ಹೆಂಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇದು ಯೂಸ್ ಮಾಡ್ಕೋಬೋದು. ಇದರಲ್ಲಿ ಇಡ್ಲಿ, ದೋಸೆ ಸಖತ್ತಾಗಿ ಬರುತ್ತೆ, ತುಂಬಾ ಚೆನ್ನಾಗಿ ಟೇಸ್ಟ್ ಬರುತ್ತೆ. ರೆಸಿಪಿ ಇದ್ರದ್ದೆಲ್ಲ ತೋರಿಸ್ತೀನಿ ನಿಮಗೆ ಹೇಗೆ ಬರುತ್ತೆ ಅಂತ. ಇದು ತುಂಬಾ ಹೆಲ್ದಿ ಫುಡ್ಡು. ಆವಾಗೆಲ್ಲ ಕಾಲ ತಕ್ಕಂಗೆ ಊಟ ಮಾಡ್ತಾಯಿದ್ರು, ಅದರಿಂದ ಎಲ್ಲ ಚೆನ್ನಾಗಿ 100 ವರ್ಷ ಹೀಗೆಲ್ಲ ಬಾಳ್ಕೊಂಡು ಬಂದಿದ್ದರು ಜನ. ಇವಾಗಿನ ಕಾಲದಲ್ಲಿ 50, 60, 40ರಲ್ಲೇ ಎಲ್ಲ ವೀಕ್ ಆಗ್ತಾಯಿದ್ದಾರೆ. ಅದರಿಂದ ಆವಾಗಿನ ಥರ ನರನಾಡಿ ಎಲ್ಲ ಗಟ್ಟಿ ಇರಬೇಕಂದ್ರೆ ಈ ಥರ ಯೂಸ್ ಮಾಡ್ತಾ ಬರಬೇಕಾಗುತ್ತೆ. ಅದಕ್ಕೆ ನಾವು ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಇದ್ರ ಬಗ್ಗೆ ಎಲ್ಲ ಬೇಕಾದರೆ ಹೇಳ್ತೀವಿ. ಇದ್ರ ನಂಬರ್ ಕೊಟ್ಟಿದ್ದಾರೆ, ಹೇಳ್ತೀನಿ ನಿಮಗೆ. ಇದು ಬೆಲ್ಲನೂ ಸಖತ್ತು ಒಳ್ಳೆಯದು. ಇವರು ನಮ್ಮ ಮನೆಯವ್ರ ಫ್ರೆಂಡ್ ಅವರು, ಹೋಮ್ ಡೆಲಿವರಿ ಎಲ್ಲ ಕೊಡ್ತಾರೆ, ಬೇಕಾದರೆ ಹೇಳ್ತೀವಿ ಅವರಿಗೆ. ಮತ್ತು ಹೆಲ್ದಿ ಏನಪ್ಪ ಅಂದರೆ ತುಂಬ ಒಳ್ಳೆಯದು. ಆವಾಗವಾಗ ಊಟ ಮಾಡ್ತಾಯಿದ್ರೆ, ಡೈಲಿ ಇಲ್ಲಾಂದರೆ ವಾರಕ್ಕೆ 1 ದಿವಸ 2 ದಿವಸ ಯೂಸ್ ಮಾಡ್ತಾಯಿದ್ರೆ ನಾವು ಹೆಲ್ದಿಯಾಗಿ ಇರ್ತೀವಿ ಅಂತ ಭಾವಿಸ್ತಾ, ಇದು ಹೇಗೆ ಅನ್ನಿಸ್ತು ಅಂತ ವಿಡಿಯೋ ಅಂತ ಹೇಳಿ ಫ್ರೆಂಡ್ಸ್. ನಾನು ಅಷ್ಟೊಂದು ಚೆನ್ನಾಗೂ ನನಗೆ ವರ್ಣನೆ ಮಾಡೋಕ್ಕೆ ಬಂದಿಲ್ಲ, ತಪ್ಪಿದರೆ ಸಾರಿ. ಕೂದಲು ಅಂತ ಇದ್ದಿದ್ದೆ ಉಚ್ಚಾರಣೆ ಸ್ವಲ್ಪ ಕಷ್ಟ ಆಗುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ, ಸಾರಿ ಅಂತ. ಓಕೆ, ಬಾಯ್. ಇರ್ತಿದೆ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್, ನಮಸ್ಕಾರ. ಇನ್ನೊಂದು ವಿಡಿಯೋದ್ರಲ್ಲಿ ಸಿಗೋಣ. ಬಾಯ್. ಹಾಯ್ ಫ್ರೆಂಡ್ಸ್, ನಾನು ಸುಜಾತ. ಇವಾಗ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅಂದರೆ ಸ್ಟಿಚಿಂಗ್ ಮಾಡಿ, ಬ್ಲೌಸೆಲ್ಲ ಕಟ್ ಮಾಡಿ ಎಲ್ಲ ಹೊಲ್ದಿದ್ದೆ, ಅದು ವಿಡಿಯೋ ಅಪ್ಲೋಡ್ ಮಾಡಿ ಲೇಟಾಯಿತು. ಇವಾಗ ನಾನು ಬ್ಲೌಸ್ ಅಳತೆ ತೊಗೊಂಡೆಲ್ಲ ಕಟ್ ಮಾಡ್ತಾಯಿದ್ದೀನಿ. ಬ್ಲೌಸು ಮಡಿಕೆ ಶೇಪು ಡಿಸೈನು, ಬ್ಯಾಕು, ಫ್ರಂಟು ಮಾಮೂಲಿ ನೆಕ್ಕು. ಕಲರ್ ಕಾಂಬಿನೇಷನ್ ಬ್ಲೌಸ್ ಸಖತ್ತು ಕಲರ್ ಚೆನ್ನಾಗಿತ್ತು ನೋಡ್ರಿ, ಇದೆ. ಮತ್ತು ಇಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಿ. ನಾ ಬ್ಲೌಸ್ ಸ್ಟಿಚಿಂಗ್ ಮಾಡ್ಕೊತೀನಿ, ಮತ್ತು ನಾನು ಬೇರೆದವ್ರು ಕೊಟ್ಟರು ಸ್ಟಿಚಿಂಗ್ ಮಾಡ್ತೀನಿ. ನೋಡ್ರಿ, ಈ ಥರ ಪೈಪಿಂಗ್ ಕೊಟ್ಟು ಸ್ಲೀವ್ ಅಟ್ಯಾಚ್ ಮಾಡ್ಕೊಂಡಿದ್ದೆ. ಮತ್ತು ನಾನು ಕುಚ್ಚು ಮತ್ತು ಈ ಥರ ಬ್ಲೌಸು ಎಲ್ಲ ಹೊಲಿತೀನಿ, ಸ್ಟಿಚ್ ಮಾಡ್ಕೊತೀನಿ. ಮತ್ತು ಬೇರೆದವ್ರು ಕೊಟ್ಟರು ಹೊಲಿತೀನಿ. ಜಾಸ್ತಿ ತೊಗೊಳಲ್ಲ ನಾನು, ಹಂಗೆ ಮನೆ ಕೆಲಸನೇ ಸಾಕಾಗುತ್ತೆ, ಅದರಿಂದ ತೊಗೊಳಲ್ಲ. ಯಾರು ಹಿಂಗೆ ಕೊಟ್ಟರೆ ತೊಗೋತೀನಿ. ಅದರಿಂದ ನೋಡ್ರಿ, ಫಿನಿಶಿಂಗು ನೆಕ್ಕು ನೋಡಿ. ಫಸ್ಟಿಗೆ ಮೇಲೆ ಹೊಲಿಗೆ ಹಾಕ್ಕೊಂಡ್ರೆ ಮತ್ತು ಒಳಗಡೆ ಹೊಲಿಗೆ ಹಾಕೊಂಡ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಅಂತ, ಅದರಿಂದ ಇದು ಸ್ಟಿಚ್ ಮಾಡ್ಕೊಂಡಿದ್ರೆ ಒಳಗಡೆ ನೀಟಾಗಿ ಕೂಡುತ್ತೆ ಅಂತಲೇ
ಹಾಕ್ಕೊತಾ ಇದ್ದೀನಿ ನೋಡ್ರಿ. ಇವಾಗ ಉಲ್ಟಾ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ. ಮತ್ತು ನಂದು ಸ್ಟಿಚಿಂಗು ಬ್ಲೌಸ್ ಕಟ್ಟಿಂಗೆಲ್ಲ ನಾನು ಮಿಷಿನ್ ಕಲ್ತಿದ್ದೆ, ಅಷ್ಟು ತಲೆ ಕೊಟ್ಟು ಅವಾಗ ಕಲ್ತಿಲ್ಲ. ಇವಾಗ ಸ್ವಲ್ಪ ಕಲಿತಾ ಇದ್ದೀನಿ. ಇವಾಗ ನೋಡ್ರಿ ಇದು ಫಿನಿಶಿಂಗು, ನೆಕ್ಕು ಡಿಸೈನು ಈ ಥರ ಬಂದಿತ್ತೆ. ಕಟ್ಟು ದಾರ ಅದೇ ಸೀರೆದು ಅಂಚು ಬರುತ್ತಲ್ಲ ಅದರಲ್ಲದೆ ಹಾಕಿದ್ದೆ. ಹೀಗೆ ಬಂದಿತ್ತೆ ಬ್ಲೌಸ್ ಸ್ಟಿಚಿಂಗು. ಹೇಗೆ ಬಂದಿತ್ತೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಮತ್ತು ಸಣ್ಣ ಪುಟ್ಟ ಸ್ಟಿಚಿಂಗೆಲ್ಲ ಮಾಡ್ಕೊಡ್ತೀನಿ. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.